ಕುಂಬಳಕಾಯಿ ನೋಡುವಾಗ ಸಾಂಬಾರು ಎಲ್ಲ ಕಾಶಿ ಹಲ್ವ ಎಲ್ಲ ಮಾಡೋಣ ಅಂತ ಅನಿಸಿದೆ. ಸೊ ತೋಟದಲ್ಲಿ ಒಂದು ಮರದಲ್ಲಿ ಇದರ ಬಳ್ಳಿ ಹೋಗಿತ್ತು, ಅದನ್ನು ತೆಗೆಯೋಣ ಅಂತ ಹೇಳಿ ಒಂದು ನೆಟ್ಟಲ್ಲಿ ನಿಧಾನಕ್ಕೆ ಇದನ್ನು ತೆಗಿಬೇಕು. ಇದನ್ನು ಅಡಿಕೆ ತೆಗೆಯೋದಕ್ಕೆ ಇಲ್ಲ ಫ್ರೂಟ್ಸ್ ತೆಗೆಯೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಕುಂಬಳಕಾಯಿದು ಎಲ್ಲ ಯೂಸಸ್ ಗೊತ್ತೇ ಇದೆ. ಇದರಲ್ಲಿ ಹೈಯೆಸ್ಟ್ ಫೈಬರ್ ಇರೋದರಿಂದ ಕಾನ್ಸ್ಟಿಪೇಷನ್ ಮತ್ತು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ಇದನ್ನು ಡೈಲಿಯೂ ಯೂಸ್ ಮಾಡ್ಬೋದು. ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದು ಇಟ್ಕೋಬೇಕು. ಈ ಸಿಪ್ಪೆಯಿಂದ ಪಲ್ಯನೂ ಮಾಡ್ಕೋಬೋದು. ಆಮೇಲೆ ತುರಿಯೋ ಮಣೆಯಲ್ಲಿ ಚೆನ್ನಾಗಿ ಇದನ್ನು ತುರಿದು ಬಿಟ್ಟು ಅದರ ನೀರನ್ನು ಸ್ವಲ್ಪ ಹಿಂಡಿ ತೆಗಿಬೇಕು. ಆ ನೀರನ್ನು ನಾವು ಡೈಲಿ ಬೆಳಗ್ಗೆ ಎದ್ದು ಕುಡಿದ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಇದನ್ನು ಚೆನ್ನಾಗಿ ಗಟ್ಟಿಯಾಗೋ ತನಕ ಸ್ಟವಲ್ಲಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಸಕ್ಕರೆನೂ ಹಾಕಬೇಕು. ರುಚಿಗೆ ತಕ್ಕಷ್ಟು ನೋಡಿಕೊಂಡು ನಿಮ್ಮ ಇಷ್ಟಕ್ಕೆ ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ಕಲರ್ ಬರೋದಕ್ಕೆ ಕೇಸರಿ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಹೊರಗಡೆಯಿಂದ ಕೆಮಿಕಲ್ ಹಾಕಿರೋ ಕಲರ್ ತರೋದಕ್ಕಿಂತ ಕೇಸರಿ ಹಾಕಿದರೆ ಒಳ್ಳೆಯದು. ಇದು ಬಿಸಿ ಹಾಲಲ್ಲಿ ಇಲ್ಲ ನೀರಲ್ಲಿನೂ ಹಾಕಿ ಒಂದು 5 ನಿಮಿಷ ಇಟ್ಟರೆ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಬಿಸಿನೀರಲ್ಲೇ ಹಾಕಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಕಲರ್ ಬಿಟ್ಕೊಂಡ್ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ. ಆವಾಗವಾಗ ತುಪ್ಪ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ ಅದು. ತುಪ್ಪ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿಯನ್ನು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಏಲಕ್ಕಿ ಮತ್ತು ಗೋಡಂಬಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾಯಿರಿ ಗಟ್ಟಿಯಾಗುವ ತನಕ. ಇದರ ಜ್ಯೂಸನ್ನು ನಾವು ಡೈಲಿ ಬೆಳಗ್ಗೆ ಫ್ರೆಶ್ಶಾಗಿ ಕುಡಿತಾ ಇರಬೇಕು. ಎಳೆಯದಾದರೆ ತುಂಬ ಒಳ್ಳೆಯದು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಹಾಕಿ ಜ್ಯೂಸ್ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕಾಗಿ ಕುಡಿಬೋದು. ನೀವು ಈ ಥರ ಹಲ್ವಾ ಮತ್ತು ಜ್ಯೂಸ್ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ.